ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹುಲ್ಲನ್ನು ಮತ್ತು ಇದು ಹಾಕಿಬಿಟ್ಟಿರೋ ಬಳೆ ಇವುಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಸುಂದರವಾದ ತೋರಣನ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೇಗೆ ಬೇಡದೇ ಇರೋ ಬಳೆಗಳಿಂದ ಸುಂದರವಾದ ತೋರಣ ಮಾಡ್ಬೋದು ಅಂತ ತೋರಿಸ್ತೀನಿ. ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ? ನೋಡಿ, ನಾನಿಲ್ಲಿ ನೋಡಿ ಗ್ಲೂಗನ್ನ ಹೀಗೆ ಸ್ವಲ್ಪ ಹಚ್ಕೋತಾ ಇದ್ದೀನಿ. ಗ್ಲೂನ ನಂತರ ನೋಡಿ ಹುಲ್ಲನ್ನೇನಿರುತ್ತೆ, ನಾನು ವೈಟ್ ಕಲರ್ ಹುಲ್ಲನ್ನು ತಗೊಂಡಿದ್ದೀನಲ್ಲ ಅದನ್ನು ಹೀಗಿಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ನೋಡಿ, ನಂತರ ಹೀಗೆ ಈ ರೀತಿ ಬಳೆಗೆ ಫುಲ್ ಸುತ್ತಾ ಹೋಗಬೇಕು. ನಿಧಾನಕ್ಕೆ ಸುತ್ತಾ ಹೋಗಬೇಕು. ನೋಡಿ ಹೀಗೆ ಲಾಸ್ಟಲ್ಲಿ ನಾನಿಲ್ಲಿ ಮತ್ತೊಂದು ಸ್ವಲ್ಪ ಇಲ್ಲಿ ಗ್ಲೂನ ಅಂಟಿಸ್ಕೊತಾ ಇದ್ದೀನಿ. ನಂತರ ದಾರನ ಹುಲ್ಲನ್ನು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ನಂತರ ಎಕ್ಸ್ಟ್ರಾ ಹುಲ್ಲನ್ನು ಕಟ್ ಮಾಡಿದರೆ ಆಯಿತು. ನೋಡಿ ಹೀಗೆ ಕಾಣಿಸುತ್ತೆ. ನೋಡಿ, ಇಷ್ಟಾದಮೇಲೆ ನಾನು ಈ ರೀತಿ ಫ್ಲವರ್ ಏನಿರುತ್ತೆ ಅದನ್ನು ಇಲ್ಲಿ ಸ್ಟಿಕ್ ಮಾಡ್ತೀನಿ. ಈ ಫ್ಲವರ್ನ ಹೇಗೆ ಮಾಡೋದು ಅನ್ನೋದ್ರ ವಿಡಿಯೋ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ, ಮೇಲ್ಗಡೆ ಚೆಕ್ ಮಾಡಿ. ಆವಾಗ ನಿಮಗೆ ಈ ಫ್ಲವರ್ ಮಾಡೋದು ಹೇಗೆ ಅಂತ ಗೊತ್ತಾಗತ್ತೆ. ಇವಾಗ ಹೀಗೆ ಸೆಂಟರಲ್ಲಿ ನಾನು ಗ್ಲೂನ ಹಾಕಿಬಿಟ್ಟು ಹೀಗೆ ಫ್ಲವರ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಈ ರೀತಿ ನೋಡಿ, ಇದೇ ರೀತಿ ನಾನು 10 ಬಳೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹೀಗೆ ನೋಡಿ, ಹೀಗೆ 10 ಬಳೆಗಳು ರೆಡಿ ಇದೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ನಾನು ಇಲ್ಲಿ ವೈಟ್ ಕಲರು, ಗ್ರೀನು ಮತ್ತು ಮೆರೂನ್ ಇದನ್ನು ಹುಲ್ಲನ್ನು 12 ಎಳೆಗಳನ್ನು ಹೀಗೆ ತಗೊಂಡಿದ್ದೀನಿ. ಇವಾಗ 3 ಕಲರ್ ಹುಲ್ಲನ್ನು ಸೇರಿಸ್ಬಿಟ್ಟು ಹೀಗೆ ಜಾಯಿಂಟ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ನಾಟ್ ಹಾಕ್ತಾ ಇದ್ದೀನಿ. ಮತ್ತೊಂದು ಹುಲ್ಲನ್ನು ತಗೊಂಡ್ಬಿಟ್ಟು ಎಷ್ಟು ಟೈಟಾಗಿ ಆಗುತ್ತೋ ಅಷ್ಟು ಟೈಟಾಗಿ ನಾಟ್ ಹಾಕ್ಕೋಬೇಕು. ನೆಕ್ಸ್ಟ್ ನೋಡಿ, ಹೀಗೆ 3ನ ಹೀಗೆ ಡಿವೈಡ್ ಮಾಡಿ ಹಿಡ್ಕೊಂಡು ಹೀಗೆ ಜಡೆ ಥರ
ಹಾಕ್ತಾ ಹೋಗ್ಬೇಕು. ಅಂದರೆ ಇದರ ಸೈಜು ನಿಮ್ಮ ಮನೆ ಬಾಗಿಲ ಅಳತೆನ ನೋಡಿಕೊಂಡು ಉದ್ದ ತಗೋಬೇಕು ಉಲ್ಲನ್ನು. ನೋಡಿ ಇದು ಇವಾಗ ಫುಲ್ ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟುದ್ದ ಜಡೆ ಥರ ನೇಯ್ದು ಆಗಿದೆ. ಇದು ಕರೆಕ್ಟಾಗಿ ಬಾಗಿಲ ಅಳತೆಗೆ ಇದೆ. ನೆಕ್ಸ್ಟು ನೋಡಿ, ಇವಾಗ 3 ಕಲರ್ ಉಲ್ಲನ್ನು ನಾನು ಹೀಗೆ ಇಟ್ಕೋತಾ ಇದ್ದೀನಿ. ಮೆರೂನು, ವೈಟು, ಗ್ರೀನ್. ಈಗ 3 ಕಲರ್ನು ಇಟ್ಕೊಂಡು ನೋಡಿ ಹೀಗೆ ಹಿಡ್ಕೊಂಡು ಹೀಗೆ ಸುತ್ತಬೇಕು. ಅಂದರೆ ಕುಚ್ಚನ್ನ ರೆಡಿ ಮಾಡ್ಕೋಬೇಕು. 6, 7, 8, 11 ರೌಂಡನ್ನ ಹಾಕ್ಕೊಂಡಿದ್ದೀನಿ. ನಂತರ ದಾರನ ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ಈ ಮೆರೂನ್ ಕಲರ್ ಉಲ್ಲನ್ನು ತಗೊಂಡ್ಬಿಟ್ಟು ನಾನು ಹೀಗೆ ಸುತ್ತಿ ನಾಟ್ ಹಾಕ್ಕೋತಾ ಇದ್ದೀನಿ. ನಂತರ ಹೀಗೆ 2 ದಾರನ ಸೇರಿಸ್ಬಿಟ್ಟು ನಾಟ್ ಹಾಕ್ಕೋಬೇಕು. ನೆಕ್ಸ್ಟು ಈ ಕಡೆ ಉಲ್ಲನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ನೋಡಿ ನಾನು ಒಟ್ಟು 10 ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಈ ಗ್ರೀನ್ ಕಲರ್ ದಾರಕ್ಕೆ ನೀಡಲ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಇಷ್ಟುದ್ದಕ್ಕೆ ಕಟ್ ಮಾಡಿಕೊಂಡು ಇಲ್ಲೊಂದು ನಾಟ್ ಹಾಕ್ಕೋಬೇಕು. ನೆಕ್ಸ್ಟ್ ನೋಡಿ ಈ ಕುಚ್ಚುಗಳನ್ನೆಲ್ಲ ಹೀಗೆ ಒಂದು ಸಾರಿ ಸ್ಟ್ರೈಟಾಗಿ ಮಾಡ್ಕೋಬೇಕು. ನೋಡಿ ನೆಕ್ಸ್ಟು ಹೀಗೆ ಇದ್ರ ಒಳಗಡೆ ಸೂಜಿನ ಹಾಕ್ತಾ ಇದ್ದೀನಿ ನಾನು. ನೋಡಿ ಹೀಗೆ. ನಂತರ ಇದು ಗೋಲ್ಡನ್ ಕಲರ್ ನೋಡಿ ಬೀಡ್ಸ್ನ 3 ಬೀಡ್ಸ್ನ ಹಾಕ್ತಾ ಇದ್ದೀನಿ. ನಂತರ ಇಷ್ಟುದ್ದ ನಾನು ದಾರನ ಬಿಡ್ತಾ ಇದ್ದೀನಿ. ಉದ್ದ ಬಿಟ್ಬಿಟ್ಟು ದಾರನ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಇದಿಷ್ಟಕ್ಕೂ ಕುಚ್ಚಿಗೂ ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಅಷ್ಟು ಕುಚ್ಚು ಹಾಕಿ ಬೀಡ್ಸ್ ಎಲ್ಲ ರೆಡಿ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಕುಚ್ಚುಗಳನ್ನು ರೆಡಿ ಆಗಿರತ್ತಲ್ಲ, ಮತ್ತು ಈ ಥರ ಬಳೆದು ಎಲ್ಲ ಫುಲ್ ರೆಡಿ ಇರತ್ತಲ್ಲ, ಒಂದೊಂದು ಬಳೆನೂ ಹೀಗೆ ಇಟ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಸೆಂಟ್ರಲ್ಲಿ ಹೀಗೆ ಸ್ವಲ್ಪ ಗ್ಲೂ ಗನ್ ಹಾಕ್ತಾ ಇದ್ದೀನಿ. ಹಾಕಿ ಹೀಗೆ ಸ್ಟಿಕ್ ಮಾಡಬೇಕು. ಗ್ಲೂ ಗನ್ ಯೂಸ್ ಮಾಡೋದ್ರಿಂದ ತುಂಬ ನೀಟಾಗಿ ಸ್ಟಿಕ್ ಆಗುತ್ತೆ. ಇದೇ ರೀತಿ ಉಳಿದೆಲ್ಲ ಬಳೆಗಳಿಗೂ ಸ್ಟಿಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಂತರ ಇಲ್ಲಿ
ನಾನು ಇಲ್ಲೂ ಸ್ವಲ್ಪ ಗ್ಲೂ ಹಾಕ್ತಾ ಇದ್ದೀನಿ. ಅಂದರೆ ಇದನ್ನು ಹೀಗೆ ನೀಟಾಗಿ ಸ್ಟ್ರೈಟಾಗಿ ಸ್ಟಿಕ್ ಆಗಬೇಕು, ಆ ಕಡೆ ಈ ಕಡೆ ಆಗಬಾರ್ದು. ನೋಡಿ ಹೀಗೆ ಸೆಂಟ್ರಲ್ಲಿ ಕರೆಕ್ಟಾಗಿ ಬರಬೇಕಲ್ವ, ಇಲ್ಲಾಂದರೆ ದಾರ ಆ ಕಡೆ ಈ ಕಡೆ ಹೋಗುತ್ತೆ. ನೋಡಿ ಹೀಗೆ ಕಾಣಿಸುತ್ತೆ. ಇದೇ ರೀತಿ ಅಷ್ಟು ಬಳೆಗಳನ್ನು ಮತ್ತು ಕುಚ್ಚುಗಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಅಷ್ಟು ಬಳೆಗಳಿಗೂ ರೆಡಿಯಾಗಿದೆ. ಇವಾಗ ನೋಡಿ ಇದನ್ನ ಹೀಗೆ ನಾನು ಉಲ್ಟಾ ಇಟ್ಕೋತಾ ಇದ್ದೀನಿ. ಯಾವ ಸೈಡ್ ಇಟ್ಕೊಂಡ್ರೂ ಓಕೆ. ನೋಡಿ ಇದಕ್ಕೆ ಹೀಗೆ ಗ್ಲೂ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಹೀಗೆ ಬರಬೇಕು. ನೀಟಾಗಿ ಸ್ಟಿಕ್ ಆಗಲಿ ಅಂತ ನಾನು ಇಲ್ಲಿ ಸುತ್ತಲೂ ಹೀಗೆ ಹಾಕ್ತಾ ಇದ್ದೀನಿ. ನೋಡಿ ಇದೇ ರೀತಿ ಪ್ರತಿಯೊಂದು ಬಳೆಗಳನ್ನು ಸಹ ಹೀಗೆ ನೀಟಾಗಿ ಹೀಗೆ ಜೋಡಿಸ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ತೋರಣ ಆಲ್ಮೋಸ್ಟ್ ರೆಡಿಯಾಗಿದೆ. ಇವಾಗ ಮತ್ತೆ ಇಲ್ಲಿ ಹಾಕಿದ್ನಲ್ಲ ಬೀಡ್ಸು, ಅದನ್ನು ಸೇಮ್ ಬೀಡ್ಸ್ನ ನಾನು ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಸೆಂಟರಲ್ಲೆಲ್ಲ ಹೀಗೆ ಗ್ಲೂನ ಹಾಕಿಬಿಟ್ಟು ಈ ಥರ ಸ್ಟಿಕ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಎಲ್ಲ ದಾರಗಳ ಮೇಲೂ ಗ್ಲೂ ಹಾಕಿಬಿಟ್ಟು ಸ್ಟಿಕ್ ಮಾಡ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಸುಂದರವಾದ ಬಾಗಿಲು ತೋರಣ ರೆಡಿಯಾಗಿದೆ. ಮಾಡೋದು ತುಂಬ ಸುಲಭ, ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸುತ್ತಲ್ವ. ನೋಡಿ ಬಾಗಿಲು ಅಳತೆನ ಒಂದು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ನೀವು ಪರ್ಫೆಕ್ಟಾಗಿ ಮಾಡ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಸುಂದರವಾದ ತೋರಣನ ಉಲ್ಲನ್ನ ಮತ್ತು ಗಾಜಿನ ಬಳೆಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡ್ಬೋದು ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ತೋರಣನ ಮಾಡೋದಕ್ಕೆ ಆಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.